ಅಲ್ಲ 11 ಜನರ ಸಾವಾಗಿದೆ ಅಂತ ಗೊತ್ತಾದ ಮೇಲೂ ಹೋಗಿ ದೋಸೆ ತಿಂತಾರೆ ಅಂತ ಹೇಳಿದ್ರೆ ಬಹುಶಃ ಅದು ಸತ್ಯ ಆಗಿದ್ರೆ, ಆ ಸಾವಿನ ಸಂದರ್ಭದಲ್ಲಿ ಹೋಗಿ ದೋಸೆ ತಿಂದ್ರು ಸತ್ಯ ಆಗಿದ್ರೆ, ಮಾನವೀಯತೆ ಇರೋರು ಯಾರು ಈ ಕೆಲಸ ಮಾಡಲ್ಲ. ಮಾನವೀಯತೆ ಸತ್ತವರು, ಮನುಷ್ಯತ್ವ ಇಲ್ಲದೆ ಇದ್ದವರು, ಆ ಮಕ್ಕಳನ್ನು ಕಳ್ಕೊಂಡಂತ ತಂದೆ ತಾಯಿಗಳ ಸಂಕಟದ ಅರಿವು ಇಲ್ಲದೆ ಇರ್ತಕ್ಕಂಥವ್ರು, ಅವರು ಮಾತ್ರ ಈ ಕೆಲಸ ಮಾಡ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ಕೆಲಸ ಮಾಡಿದ್ರೆ ಭಗವಂತನು ಅವ್ರಿಗೆ ಕ್ಷಮಿಸಲ್ಲ. ಆ ಮಕ್ಕಳು ಕಳ್ಕೊಂಡವರ ತಂದೆ ತಾಯಿಗಳ ಶಾಪ ಸಮಾಜದ ಶಾಪ ತಟ್ಟುತ್ತೆ. ಅದು ಸುಳ್ಳಾಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಅದು ಸತ್ಯ ಆಗಿದ್ರೆ ಒಂದು ಕ್ಷಣನೂ ಅವರು ಅಧಿಕಾರದಲ್ಲಿ ಇರೋಕೆ ಯೋಗ್ಯರಲ್ಲ. ಯೋಗ್ಯತೆ ಇಲ್ಲದೆ ಇದ್ದವರು ಅಧಿಕಾರದಲ್ಲಿ ಇರ್ತಾರೆ ಆ ತರ ಸತ್ಯ ಆಗಿದ್ರೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಷ್ಟು ಹೃದಯಹೀನ ಅಂತ ನನಗೆ ಒಪ್ಕೊಳಕ್ಕಾಗಲ್ಲ. ಆ ಹೃದಯಹೀನ ಆಗಬಾರ್ದು. ಅದು ಸತ್ಯ ಆಗಿದ್ರೆ ಯಾರು ಕ್ಷಮಿಸಲ್ಲ. ಯಾಕೆಂದ್ರೆ ಆ ಅಮಾಯಕರ ಸಾವಿಗೆ ಕಾರಣ ಆದವರು ಸಂಬಂಧನೇ ಇಲ್ದಂಗೆ ಅಂತಂದ್ರೆ ಇವರಿಗೂ ಇದಿ ಅಮೀನಿಗೂ ವ್ಯತ್ಯಾಸನೇ ಇಲ್ಲ. ಇದಿ ಅಮೀನು ಮಕ್ಕಳ ಮೆದುಳು ತಿಂತಾ ಇದ್ನಂತೆ, ಅಂದ್ರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸನೇ ಇಲ್ಲ. ಅದೇ ಮನಸ್ಥಿತಿಯವರಾಗ್ಬಿಡ್ತಾರೆ. ಹಾ, ವಿಧಾನಸೌಧದಲ್ಲಿ ಆಯೋಜನೆಯನ್ನ ಬೆಂಗಳೂರು ಕಮಿಷನರ್ ಮಾಡಿದ್ರು. ಹೊಸ ಭಾಷ್ಯ ವಿಧಾನಸೌಧದಲ್ಲಿ ಈ RCBಗೆ ಸನ್ಮಾನ ಮಾಡುವಂತ, ಅಭಿನಂದನೆ ಮಾಡುವಂತ ಕಾರ್ಯಕ್ರಮದ ಆಯೋಜನೆಯನ್ನ ಬೆಂಗಳೂರಿನ ಕಮಿಷನರ್ ಆಯೋಜನೆ ಮಾಡಿದ್ರು. ಪೊಲಿಟಿಕಲ್ ಕ್ರೆಡಿಟ್ ತಗೊಳ್ಬೇಕು RCB ಗೆಲುವನ್ನ ಅನ್ನೋದು ಕಮಿಷನರ್ಗಿತ್ತು. ಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ, ಉಪಮುಖ್ಯಮಂತ್ರಿಗಳದ್ದು ಏನು ಪಾತ್ರ ಇಲ್ಲ. ಮುಖ್ಯಮಂತ್ರಿಗಳು ಖುಷಿ ಪಡ್ಲಿ ಅಂತ ಪೊಲೀಸ್ ಕಮಿಷನರ್ ಆಯೋಜನೆ ಮಾಡಿದ್ರು. ಇವರು ಖುಷಿ ಪಡೋದಲ್ಲದೆ ಇವ್ರ ಮಕ್ಕಳು ಮೊಮ್ಮಕ್ಕಳು ಖುಷಿ ಪಡ್ಲಿ ಅಂತ ಇವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆ ಕ್ರಿಕೆಟ್ ಆಟಗಾರರ ಜೊತೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆಲ್ಲ ಬೇಕಾದ ವ್ಯವಸ್ಥೆಯನ್ನು ಕೂಡ ಕಮಿಷನರ್ ಮಾಡಿದ್ರು.